ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಅಟಾನಮಸ್ ಕಾಲೇಜು, ನಾನ್ ಅಟಾನಮಸ್ ಕಾಲೇಜು, ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಏನು, ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂದರೆ ಏನು, ಇದನ್ನು ನೋಡೋಣ. ಫಸ್ಟು ಡಿಫರೆನ್ಸ್ ಬಿಟ್ವೀನ್ ಅಟಾನಮಸ್ ಕಾಲೇಜಸ್ ಆ್ಯಂಡ್ ನಾನ್ ಅಟಾನಮಸ್ ಕಾಲೇಜಸ್. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅಟಾನಮಸ್ ಅಂದರೆ ಏನು, ನಾನ್ ಅಟಾನಮಸ್ ಅಂದರೆ ಏನು ಅಂತ. ಸೊ ಅದನ್ನು ನೋಡ್ತಾ ಹೋಗೋಣ. ಅಟಾನಮಸ್ ಈ ಕಾಲಮಲ್ಲಿದೆ, ಇಲ್ಲಿ ನಾನ್ ಅಟಾನಮಸ್ ಕಾಲೇಜಸ್. ಕರಿಕ್ಯುಲಮ್ ಡಿಸೈನ್ ಅರ್ಥ ಆಗಲಿಲ್ಲ ಅಂದರೆ ಸಿಲೆಬಸ್ ಅನ್ಕೊಳ್ಳಿ. ಡಿಸೈನ್ ಬೈ ದ ಕಾಲೇಜ್. ಅಟಾನಮಸ್ ಕಾಲೇಜಲ್ಲಿ ಅವರೇ ಡಿಸೈನ್ ಮಾಡ್ಕೋತಾರೆ, ಯಾಕೆಂದರೆ ಅಕಾಡೆಮಿಕ್ ಅಟಾನಮಿ ಅನ್ನೋದು ಕೊಟ್ಟಿರ್ತಾರೆ. ಅಕಾಡೆಮಿಕ್ ಅಟಾನಮಿ, ಸೊ ದ ಸಿಲೆಬಸ್ ಈಸ್ ಡಿಸೈನ್ಡ್ ಬೈ ದ ಕಾಲೇಜ್ ಇಟ್ ಸೆಲ್ಫ್. ಅವ್ರಿಗೆ ಯಾವ ಥರ ಬೇಕೋ ಆ ಥರ. ಇಂಡಸ್ಟ್ರಿ ಯಾವ ಥರ ಚೇಂಜ್ ಆಗ್ತಿದೆ, ಇವತ್ತಿನ ನೀಡ್ ಏನಿದೆ, ಅದಕ್ಕೆ ಯಾವಾಗ ಬೇಕಾದ್ರೂ ಅವರು ಚೇಂಜ್ ಮಾಡ್ಕೋಬೋದು. ಬಟ್ ನಾನ್ ಅಟಾನಮಸಲ್ಲಿ ಇಟ್ ಶುಡ್ ಬಿ ಪ್ರಿಸ್ಕ್ರೈಬ್ಡ್ ಬೈ ದ VTU. ನಾನ್ ಅಟಾನಮಸ್ ಕಾಲೇಜಸ್ ಕರ್ನಾಟಕದಲ್ಲಿ ಇರುವ ಎಲ್ಲ ಕಾಲೇಜುಗಳಿಗೂ ಸಿಲೆಬಸ್ ಎಲ್ಲ VTU ಇಂದನೇ ಕೊಡ್ತಾರೆ. VTU ವೆಬ್ಸೈಟು ಚೆಕ್ ಮಾಡಿ, ನೀವು VTU ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸಿಲೆಬಸ್ ಇರುತ್ತೆ, ಸ್ಕೀಮ್ ಅಂಡ್ ಸಿಲೆಬಸ್ ಅಂತ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ದಟ್ ಅಪ್ಲೈಸ್ ಫಾರ್ ನಾನ್ ಅಟಾನಮಸ್ ಕಾಲೇಜಸ್. ಏನು ಅಡ್ವಾಂಟೇಜು ಕರಿಕ್ಯುಲಮ್ ಡಿಸೈನಿಂದ? ಸೊ ಫ್ರೀಕ್ವೆಂಟ್ ಆಗಿ ಅಟಾನಮಸ್ ಕಾಲೇಜರು ಡಿಸೈನ್ ಅವರ ಸಿಲೆಬಸ್ಸು ಚೇಂಜ್ ಮಾಡ್ಕೋಬೋದು. ಈ ವರ್ಷ ನೋಡ್ತಾರೆ, ನೆಕ್ಸ್ಟ್ ಇಯರ್ ಅಪ್ಡೇಟ್ ಮಾಡ್ಕೋಬೋದು. ಇನ್ಯಾವುದೋ ಹೊಸದಾಗಿ ಲೇಟೆಸ್ಟ್ ಅಪ್ಡೇಟ್ ಬರುತ್ತೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಸೊ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೋಬಹುದು. ಬಟ್ ನಾನ್ ಅಟಾನಮಸ್ ಅಲ್ಲಿ ದ ಕಾಲೇಜ್ ಶುಡ್ ವೇಟ್ ಫಾರ್ ದ VTU ಟು ರಿಲೀಸ್ ಸ್ಕೀಮ್ ಅಂಡ್ ಸಿಲೆಬಸ್. ಅವರು ಹೇಳಿದ ಹಾಗೆ ಇವರು ಫಾಲೋ ಮಾಡಬೇಕಾಗುತ್ತೆ. ಬಟ್ ಅಟಾನಮಸ್ ಕಾಲೇಜಸ್ ಎಲ್ಲ ಈಗೇನೋ ಚೇಂಜ್ ಆಯಿತು, ಯಾವುದೋ ಒಂದು ಸಬ್ಜೆಕ್ಟು ಅಷ್ಟೊಂದು ಚೆನ್ನಾಗಿಲ್ಲ, ಅದನ್ನು ರಿಮೂವ್ ಮಾಡ್ಬೋದು, ಇಲ್ಲ ಸಿಲೆಬಸ್ ಚೇಂಜ್ ಮಾಡ್ಕೋಬೋದು, ಸಬ್ಜೆಕ್ಟ್ ಚೇಂಜ್ ಮಾಡ್ಬೋದು. ಎಲೆಕ್ಟಿವ್ಸಲ್ಲಿ ಇನ್ನೊಂದಷ್ಟು ಲೇಟೆಸ್ಟ್ ಸಬ್ಜೆಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ಕೆಲವು ಸಬ್ಜೆಕ್ಟ್ನ ಇಂಡಸ್ಟ್ರಿ ಇಂಡಸ್ಟ್ರಿಯವ್ರ ಜೊತೆಲಿ ಸೇರಿಕೊಂಡು ಸಿಲೆಬಸ್ ಡಿಸೈನ್ ಮಾಡ್ಕೋಬಹುದು. ಇಂಡಸ್ಟ್ರಿಯವ್ರ ಕೈಲೇ ಬೇಕಾದರೆ ಒಂದು ಸಬ್ಜೆಕ್ಟು ಟೀಚ್ ಮಾಡಿಸ್ಬಹುದು. ಸೊ ಈ ಥರ ಅಟಾನಮಿ ಇರುತ್ತೆ. ಅಟಾನಮಿ ಅಂದರೆ ಸ್ವಾಯತ್ತತೆ ಇರುತ್ತೆ ಕಾಲೇಜ್ಗೆ. ನಾನ್ ಅಟಾನಮಸಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದ ಸಬ್ಜೆಕ್ಟು ಇಷ್ಟ ಬಂದವ್ರ ಕೈಲಿ ಸಿಲೆಬಸ್ ಫ್ರೇಮ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಮೆಕ್ಯಾನಿಕಲ್ ಅವರು ಟೊಯೋಟಾ ಹತ್ರದಿಂದ ಬೇಕಾದ್ರೆ ಸಿಲೆಬಸ್ ಫ್ರೇಮ್ ಮಾಡಿಸ್ಕೋಬೋದು. ಎಲೆಕ್ಟ್ರಾನಿಕ್ಸರು ಇಂಟೆಲ್ ಅವ್ರ ಹತ್ರ ಸಿಲೆಬಸ್ ಫ್ರೇಮ್ ಮಾಡಿಸ್ಕೋಬೋದು. ಕಂಪ್ಯೂಟರ್ ಸೈನ್ಸರು ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿ ಒಂದು ಕಡೆಯಿಂದ ಸಿಲೆಬಸ್ ಫ್ರೇಮ್ ಮಾಡಿಕೊಂಡು ಅವ್ರು ಬೇಕಾದ್ರೆ ಒಂದಷ್ಟು 10 hours 20 hours ಇಲ್ಲ ಒಂದು ಸಬ್ಜೆಕ್ಟ್ ಅವ್ರ ಕೈಲಿ ಟೀಚು ಮಾಡಿಸ್ಕೋಬಹುದು. ಸೊ ದಿಸ್ ಈಸ್ ಅಬೌಟ್ ದ ಅಕಾಡೆಮಿಕ್ ಅಟಾನಮಿ. ಸೊ ಕರಿಕ್ಯುಲಮ್ ಡಿಸೈನ್. ಸೆಕೆಂಡ್, ಎಕ್ಸಾಮಿನೇಷನ್. ಅಟಾನಮಸ್ ಕಾಲೇಜಸಲ್ಲಿ ಕಾಲೇಜವರೇ ಎಕ್ಸಾಮ್ ಕಂಡಕ್ಟ್ ಮಾಡ್ಕೋಬೇಕಾಗುತ್ತೆ, ಅವರೇ ಪೇಪರ್ ಸೆಟ್ ಮಾಡ್ಕೋಬೇಕು, ಅವರೇ ವ್ಯಾಲ್ಯೂ ಮಾಡಬೇಕಾಗುತ್ತೆ. ಬಟ್ ನಾನ್ ಅಟಾನಮಸಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ಲು, ಎಕ್ಸಾಮ್ ಕ್ವಶನ್ ಪೇಪರ್ ಎಲ್ಲನೂ VTU ಇಂದನೇ ಬರುತ್ತೆ. ಕ್ವಶನ್ ಪೇಪರ್ VTU ಇಂದನೇ ಬರುತ್ತೆ. ಸೆಂಟ್ರಲೈಸ್ಡ್ ವ್ಯಾಲ್ಯೂಯೇಷನ್ ನಡೆಯುತ್ತೆ. ನಿಮ್ಮ ಪೇಪರ್ ಯಾರು ವ್ಯಾಲ್ಯೂ ಮಾಡ್ತಾರೆ, ನಿಮ್ಮ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡಿದ್ರು ಅನ್ನೋದು ಯಾವತ್ತೂ ಗೊತ್ತಾಗೋದಿಲ್ಲ. ಕಾಂಪಿಟೇಷನ್ ಜೋರಾಗಿರುತ್ತೆ. ಇಲ್ಲಿ ಏನಾದರೂ ನೀವು ಟಾಪರ್ ಆದರೆ, ಸೊ ನೀವು ಒಂದು 100-150 ಕಾಲೇಜುಗಳಲ್ಲಿ ಗೆದ್ಕೊಂಬಂದಂಗಿರುತ್ತೆ. ಅದೇ ಅಟಾನಮಸಲ್ಲಿ ನೀವು 60 ಜನ, 120, 240 ಜನದಲ್ಲಿ ಮಾತ್ರ ಟಾಪರ್ ಆಗಿರ್ತೀರ. ಯಾಕೆಂದರೆ ಆ ಕಾಲೇಜ್ ಕ್ವಶನ್ ಪೇಪರು, ಆ ಕಾಲೇಜ್ ಸಿಲೆಬಸ್ಸು ಅವರೇ ವ್ಯಾಲ್ಯೂ ಮಾಡಿರ್ತಾರೆ. ನಾನ್ ಅಟಾನಮಸ್ ಅಲ್ಲಾದರೆ ಎಂಟೈರ್ ಸ್ಟೇಟಲ್ಲಿ ನಾನ್ ಅಟಾನಮಸ್ ಕಾಲೇಜಸ್ ಎಷ್ಟೊಂದಿರುತ್ತೆ, ಫಾರ್ ಎಕ್ಸಾಂಪಲ್ 150 ಅಂದ್ಕೊಳ್ಳಿ, 150 ಕಾಲೇಜಲ್ಲಿ ಹುಡುಗರಲ್ಲಿ ನೀವು ಗೆದ್ಕೊಂಬಂದಿರ್ತೀರ. ಸೊ ಯು ಆರ್ ವೆರಿ ಪವರ್ಫುಲ್. ಇಲ್ಲ ನನ್ನ ಕೈಲಿ ಆಗಲ್ಲ ಅಷ್ಟು ಜನ ಜೊತೆಲಿ ಫೈಟ್ ಮಾಡೋದಕ್ಕೆ, ಗೆದ್ಕೊಂಬರೋದಕ್ಕೆ ಅಂದರೆ ಇಲ್ಲ 60 ಜನ 120 ಜನ ಅಟಾನಮಸಲ್ಲಿ, ಅಷ್ಟರಲ್ಲಿ ನೀವು ಟಾಪರ್ ಆಗಬಹುದು. ರಿಸಲ್ಟ್ಸ್ ಆ್ಯಂಡ್ ಎವ್ಯಾಲ್ಯೂಷನ್. ಯಾರು ರಿಸಲ್ಟ್ ಕೊಡ್ತಾರೆ, ಯಾರು ಎವ್ಯಾಲ್ಯೂಟ್ ಮಾಡ್ತಾರೆ? ಅಟಾನಮಸ್ ಕಾಲೇಜಲ್ಲಿ ವೆರಿ ಫಾಸ್ಟ್, 1 ದಿನ 2 ದಿನ 3 ದಿನ. ಯಾಕೆಂದರೆ 60 ಪೇಪರು, 120 ಪೇಪರ್, 240 ಪೇಪರ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಕಾಲೇಜ್ ಓನ್ಲಿ. ರಿಸಲ್ಟ್ಸು, ಎವ್ಯಾಲ್ಯೂಷನು, ಗ್ರೇಡ್ಸು ಯಾವ ಥರ ಕೊಡಬೇಕು ಎಲ್ಲನೂ ಇಟ್ ಈಸ್ ಡಿಸೈಡೆಡ್ ಬೈ ದ ಕಾಲೇಜ್, ಬಿಕಾಸ್ ಇಟ್ ಈಸ್ ಅಟಾನಮಸ್. ನಾನ್ ಅಟಾನಮಸಲ್ಲಿ ಡಿಲೇಡ್ ಅಂತ ಇತ್ತು, ಮೊದಲಿತ್ತು. ಈಗೇನು ಡಿಲೇಡ್ ಏನಿಲ್ಲ, ಈಗಲೂ ಫಾಸ್ಟಾಗಿ ಬರ್ತಾ ಇದೆ. ಯಾಕೆಂದರೆ ಡಿಜಿಟಲ್ ವ್ಯಾಲ್ಯೂಯೇಷನು, ಇದು ಡಿಲೇಡ್ ಅನ್ನೋದು ಈಗ ಸುಳ್ಳು ಮಾಡಿದ್ದಾರೆ VTU ಅವರು. ಕಂಟ್ರೋಲ್ಡ್ ಬೈ VTU. ರಿಸಲ್ಟ್ಸು, ಎವ್ಯಾಲ್ಯೂಯೇಷನ್ ಎಲ್ಲ ಇಟ್ ಈಸ್ ಕಂಟ್ರೋಲ್ಡ್ ಬೈ VTU. ಸಿಲೆಬಸ್ ಅಪ್ಡೇಟ್ ಫ್ರೀಕ್ವೆಂಟ್ಲಿ ಅಪ್ಡೇಟೆಡ್ ಆ್ಯಸ್ ಪರ್ ದ ಇಂಡಸ್ಟ್ರಿ ನೀಡ್ಸ್. ಅಟಾನಮಸ್ ಕಾಲೇಜಸಲ್ಲಿ ಸಿಲೆಬಸ್ಸು ಯಾವಾಗ ಬೇಕಾದಾಗ ಅಪ್ಡೇಟ್ ಮಾಡ್ತಾ ಇರ್ತಾರೆ ಆ್ಯಸ್ ಪರ್ ದ ಇಂಡಸ್ಟ್ರಿ ನೀಡ್ಸ್. ನಾನ್ ಅಟಾನಮಸಲ್ಲಿ ಲೆಸ್ ಫ್ರೀಕ್ವೆಂಟ್. VTU ಯಾವಾಗ ಡಿಸೈಡ್ ಮಾಡ್ತಾರೋ ಆಗ, 4 ವರ್ಷಕ್ಕೊಂದ್ಸರಿ, 8 ವರ್ಷಕ್ಕೊಂದ್ಸರಿ, ಇಲ್ಲ 2 ವರ್ಷಕ್ಕೊಂದ್ಸರಿ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಫಸ್ಟ್ ಇಯರ್ ಸಿಲೆಬಸ್ ಈಗ ಅಪ್ಡೇಟ್ ಆಗಿದೆ. ಈ ಸರಿ ಅಡ್ಮಿಟ್ ಆಗೋರಿಗೆ VTU ಹೊಸ ಸಿಲೆಬಸ್ ಅಪ್ಲೈ ಆಗುತ್ತೆ. ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಎಲೆಕ್ಟಿವ್ಸ್ ಡಿಸೈಡ್ ಮಾಡ್ಕೋಬೋದು. ಇಂಟರ್ನ್ಶಿಪ್ಪು ಪೀರಿಯಡ್ ಸ್ವಲ್ಪ ಬೇಕಾದರೆ ಜಾಸ್ತಿ ಮಾಡ್ಕೋಬಹುದು. ಬಟ್ ನಾನ್ ಅಟಾನಮಸಲ್ಲಿ VTU ಏನು ಹೇಳ್ತಾರೋ ಅದನ್ನು ವೈಲೇಟ್ ಮಾಡೋ ಹಾಗಿಲ್ಲ. ಅವ್ರು ಯಾವ ಎಲೆಕ್ಟಿವ್ ಕೊಡ್ತಾರೋ ಅದೇ ತೊಗೋಬೇಕಾಗುತ್ತೆ. ಇಂಟರ್ನ್ಶಿಪ್ಪು ಅವರು 14 weeks 10 weeks 4 weeks ಅವ್ರು ಏನು ಹೇಳ್ತಾರೋ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಬಟ್ ಡಿಗ್ರಿ ಯಾರಪ್ಪ ಕೊಡ್ತಾರೆ? ಅಟಾನಮಸ್ ಆ್ಯಂಡ್ ನಾನ್ ಅಟಾನಮಸಲ್ಲಿ ಎರಡಕ್ಕೂ VTUನೇ ಕೊಡೋದು.
ಎಲ್ಲ ಕಾಲೇಜುಗಳು ವಿ ಟಿ ಯು ಅಂಡರಲ್ಲೇ ಬರುತ್ತೆ. ಅಟಾನಮಸ್ ಕಾಲೇಜ್ ಅಂದ್ರೂ ಅದು ಅಕಾಡೆಮಿಕ್ ಅಟಾನಮಿ ಅಷ್ಟೇ. ಡಿಗ್ರಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಒಂದು ಯೂನಿವರ್ಸಿಟಿ ಅಂತ ಬೇಕೇ ಬೇಕು, ಒಂದು ಯೂನಿವರ್ಸಿಟಿ ಸೀಲ್ ಇರಲೇಬೇಕು ನಿಮ್ಮ ಡಿಗ್ರಿ ಸರ್ಟಿಫಿಕೇಟಲ್ಲಿ. ಸೊ ಆಲ್ ಅಟಾನಮಸ್ ಕಾಲೇಜಸ್ ಆರ್ ಅಫಿಲಿಯೇಟೆಡ್ ಟು ವಿ ಟಿ ಯು ಓನ್ಲಿ. They are autonomous but still affiliated to VTU. Non-autonomous, they are affiliated to VTU. They follow VTU syllabus, they follow exam timetable of VTU ಎಲ್ಲ. ಅಫಿಲಿಯೇಷನ್ ಅಂಡರ್ ವಿ ಟಿ ಯು ವಿತ್ ಅಟಾನಮಿ, ಇದು ಫುಲ್ ಅಂಡರ್ ವಿ ಟಿ ಯು. ಇದು ವಿತ್ ಅಟಾನಮಿ, ಅಕಾಡೆಮಿಕ್ ಅಟಾನಮಿ ಅಷ್ಟೇ, ಬೇರೆ ಇನ್ನೇನು ಕೊಟ್ಟಿರಲ್ಲ. ಅಕಾಡೆಮಿಕ್ ಅಟಾನಮಿ ಅದು ಸಿಲೆಬಸ್ಸಲ್ಲೂ ಅಷ್ಟೇ 80% ವಿ ಟಿ ಯು ಸಿಲೆಬಸ್ ಥರನೇ ಇರಬೇಕು, ಸೇಮ್ ಇರಬೇಕು. ತುಂಬ ವೈಲೇಟ್ ಮಾಡಿದ್ರೆ ವಿ ಟಿ ಯು ಡಿಗ್ರಿ ಸರ್ಟಿಫಿಕೇಟ್ ಕೊಡೋದಿಲ್ಲ. ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ವಿ ಟಿ ಯು ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡಬೇಕು. ಈಗ ಅಂದರೆ 2024 ಅಡ್ಮಿಷನ್ ಆದ ಮೇಲಿಂದ ಆಲ್ಮೋಸ್ಟ್ ನಾನ್ ಅಟಾನಮಸ್ ಕಾಲೇಜಸಲ್ಲೂ ಒಂದು ಸಪ್ಲಿಮೆಂಟ್ರಿ ಸೆಮಿಸ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೊದಲು ಇದೆಲ್ಲ ಬರೀ ಅಟಾನಮಸ್ ಅಲ್ಲಿತ್ತು. ಈಗ ನಾನ್ ಅಟಾನಮಸಲ್ಲೂ ಸಪ್ಲಿಮೆಂಟ್ರಿ ಸೆಮಿಸ್ಟರ್, ಸಮ್ಮರ್ ಸೆಮಿಸ್ಟರ್, ಫಾಸ್ಟ್ ಟ್ರ್ಯಾಕ್, ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಅದನ್ನು ಈಗ ವಿ ಟಿ ಯಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆಂದರೆ ವಿ ಟಿ ಯು ಹುಡುಗರಿಗೆ ಅನ್ಯಾಯ ಆಗಬಾರ್ದು ಅಂತ. ಏನು ಅಡ್ವಾಂಟೇಜು ಸಮ್ಮರ್ ಸೆಮಿಸ್ಟ್ರು, ಸಪ್ಲಿಮೆಂಟ್ರಿ ಸೆಮಿಸ್ಟ್ರು, ಫಾಸ್ಟ್ ಟ್ರ್ಯಾಕಲ್ಲಿ ಅಂದರೆ ಒಂದು ಸಬ್ಜೆಕ್ಟು ನಿಮ್ಗೆ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಒಂದು 2 ಸಬ್ಜೆಕ್ಟು ನೀವು ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿಮಗೆ ಹುಷಾರಿರಲ್ಲ, ಇಲ್ಲ ನಿಮ್ಮ ಮನೆಯಲ್ಲಿ ಯಾರ್ದೋ ಒಬ್ಬರದ್ದು ಡೆತ್ ಆಗಿರುತ್ತೆ, ಇಲ್ಲ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿರುತ್ತೆ. ಬಿಕಾಸ್ ಆಫ್ ವೆರಿ ಸೀರಿಯಸ್ ಕಂಡೀಷನ್ಸ್ ನಿಮ್ಗೊಂದು 2 ಸಬ್ಜೆಕ್ಟು ತಗೊಳ್ಳಿಕ್ಕೆ ಆಗೋದಿಲ್ಲ. ಅದೇ ಮೊದಲಾದರೆ ಫೇಲ್ ಅಂತ ಬಂದ್ಬಿಡ್ತಿತ್ತು, ಆಬ್ಸೆಂಟ್ ಅಂತ ಬರ್ತಿತ್ತು, ಫೇಲ್ ಆಗ್ತಿದ್ರು ನೀವು ಆ 2 ಸಬ್ಜೆಕ್ಟಲ್ಲಿ. ಬಟ್ ಈಗ ಆ ಸೆಮಿಸ್ಟರ್ ರಿಸಲ್ಟ್ ಬಂದ ಮೇಲೆ ಕೆಲವೇ ದಿನಗಳಲ್ಲಿ, 1 ವಾರ 10 ದಿನದಲ್ಲಿ ಒಂದು ಸಮ್ಮರ್ ಸೆಮಿಸ್ಟರ್ ಅಂತ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಸಪ್ಲಿಮೆಂಟ್ರಿ ಸೆಮಿಸ್ಟರ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಒಂದಷ್ಟು ದಿನ ನಿಮಗೆ ಪಾಠ ಸಹ ಮಾಡಿ, ನೀವು ರಿಜಿಸ್ಟರ್ ಮಾಡ್ಕೋಬೇಕು ಆ ಸಬ್ಜೆಕ್ಟ್ಗೆ ನೀವು ಅಟೆಂಡ್ ಆಗಿಲ್ವ ಅದಕ್ಕೆ, ವಿತ್ ಜಿನೈನ್ ರೀಸನ್ ರಿಜಿಸ್ಟರ್ ಮಾಡಿಕೊಂಡು ಅಟೆಂಡ್ ಆಗಿ ಇಂಟರ್ನಲ್ ಸ್ಕೋರ್ ಮಾಡಿ ಎಕ್ಸ್ಟರ್ನಲ್ಲು ತಗೋಬೋದು. ನಿಮ್ಮನ್ನು ಫೇಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಆವಾಗ. ಸೊ ದಟ್ ಈಸ್ ದ ನೌ ಅಡ್ವಾಂಟೇಜ್ ಆಫ್ ವಿ ಟಿ ಯು ಕಾಲೇಜಸ್ ಆಲ್ಸೋ. ನಾನ್ ಅಟಾನಮಸ್ ಕಾಲೇಜಸಲ್ಲೂ ಇದೆ. ಒಂದು ಅಟಾನಮಸಲ್ಲಿ ಮಾತ್ರ ಇತ್ತು, ಈಗ ನಾನ್ ಅಟಾನಮಸಲ್ಲೂ ಇದೆ. ತುಂಬ ಬ್ಲೈಂಡಾಗಿ ಬರೀ ಇದು ಅಡ್ವಾಂಟೇಜ್ ಇದೆ, ಇಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ಅಂತ ಫಿಕ್ಸ್ ಆಗಬೇಡಿ. ವಿ ಟಿ ಯಲ್ಲೂ ತುಂಬ ಡೈನಮಿಕ್ ಆಗಿ ಎಲ್ಲ ಚೇಂಜ್ ಆಗ್ತಾ ಇದೆ. ಇಂಟರ್ನಲ್ ಅಸೆಸ್ಮೆಂಟ್ ವೆಯ್ಟೇಜು ಇಲ್ಲಿ ಹೈಯರ್ ಅಂತ ಕೊಟ್ಟಿದ್ದಾರೆ, ವೇರೀಸ್ ಫ್ರಮ್ ಕಾಲೇಜ್ ಟು ಕಾಲೇಜ್. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ. ಯೂಶಲಿ 50:50, 50% ಇಂಟರ್ನಲ್ಸು, 50% ಎಕ್ಸ್ಟರ್ನಲ್ನಿಂದ ಕನ್ಸಿಡರ್ ಮಾಡ್ತಾರೆ ವೆಯ್ಟೇಜು. ದಿಸ್ ಇಸ್ ಫಿಕ್ಸ್ಡ್ ಬೈ ವಿ ಟಿ ಯು ಫಾರ್ ನಾನ್ ಅಟಾನಮಸ್ ಕಾಲೇಜಸ್. ಪ್ಲೇಸ್ಮೆಂಟ್ ಬಗ್ಗೆ ಏನು ಹೇಳೋ ಹಾಗಿಲ್ಲ. ಪ್ಲೇಸ್ಮೆಂಟ್ ನನ್ನ ಪ್ರಕಾರ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೂ ಆಫನ್ ಬೆಟರ್ ಡ್ಯೂ ಟು ಕರಿಕ್ಯುಲಮ್ ಫ್ಲೆಕ್ಸಿಬಿಲಿಟಿ. ಅಟಾನಮಸ್ ಈಗ ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳು, ಒಳ್ಳೆ ಕಾಲೇಜಿಂದ ಹಿಡಿದು ಆವ್ರೇಜ್ ಕಾಲೇಜ್ವರೆಗೂ ಎಲ್ಲ ಅಟಾನಮಸ್ ಆಗ್ಬಿಟ್ಟಿದೆ. ವಿ ಟಿ ಯು ಅಫಿಲಿಯೇಟೆಡ್ ಕಾಲೇಜಸ್ ಆರ್ ನಾನ್ ಅಟಾನಮಸಲ್ಲಿ ಇಟ್ ಈಸ್ ಸ್ಟ್ಯಾಂಡರ್ಡ್. ವಿ ಟಿ ಯು ಒಂದು ಪ್ಲೇಸ್ಮೆಂಟು ಪೂಲ್ ಪ್ಲೇಸ್ಮೆಂಟು ಸಹ ಮಾಡುತ್ತೆ. ಅಟಾನಮಿ ಟೈಪ್ ಅಕಾಡೆಮಿಕ್ ಅಟಾನಮಿ ಓನ್ಲಿ. ಅಟಾನಮಸ್ ಕಾಲೇಜಸಲ್ಲಿ ಇರೋದು ಅಕಾಡೆಮಿಕ್ ಅಟಾನಮಿ ಮಾತ್ರ. ಸಿಲೆಬಸ್ ಫ್ರೇಮ್ ಮಾಡ್ಕೋಬೋದು, ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು ಅಷ್ಟೇ. ಡಿಗ್ರಿಯಲ್ಲಿ ಅವಾರ್ಡ್ ಮಾಡೋದು ವಿ ಟಿ ಯು ಮಾತ್ರ, ಅದು ನೆನಪಿರಲಿ. ನಾನ್ ಅಟಾನಮಸ್ಗೆ ನೋ ಅಟಾನಮಿ ಅಟ್ ಆಲ್. ಎಲ್ಲ ವಿ ಟಿ ಯು ಹೇಳ್ದಾಗೆ ಕೇಳಬೇಕಾಗತ್ತೆ. ನೋಡೋಣ ಯಾವ್ಯಾವ್ದು ಅಟಾನಮಸ್ ಕಾಲೇಜಸ್ ಇದೆ ನಿಮ್ಗೆ ತಿಳಿದಿರೋಗೆ. ಆರ್ ವಿ, ಬಿ ಎಮ್ ಎಸ್, ಬಿ ಐ ಟಿ, ರಾಮಯ್ಯ, ದಯಾನಂದ ಸಾಗರ್, ಎಸ್ ಜೆ ಬಿ ಟಿ, ಬಿ ಎಮ್ ಎಸ್ ಸಿ ಟಿ, ಡಿ ಎಸ್ ಸಿ ಟಿ, ದ ಲಿಸ್ಟ್ ಗೋಸ್ ಆನ್. ಈ ವರ್ಷನೂ ಒಂದಷ್ಟು ಕಾಲೇಜುಗಳೆಲ್ಲ ಅಟಾನಮಸ್ ಆಗ್ತಾ ಇವೆ. ನಾನ್ ಅಟಾನಮಸ್ಸು ಕೆ ಎಸ್ ಎಸ್ ಸಿ ಎಮ್. ಯಾಕೆ ಕೆ ಎಸ್ ಎಸ್ ಸಿ ಎಮ್ ಬಂದಿದೆ ಅಂದರೆ ಕೆ ಎಸ್ ಐ ಟಿ ಈ ವರ್ಷದಿಂದ ಅಟಾನಮಸ್ ಆಗಿದೆ. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಂಭ್ರಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಜ್ಞಾನ ವಿಕಾಸ, ಅಮೃತ, ಈ ಲಿಸ್ಟು ತುಂಬ ದೊಡ್ಡದಾಗಿದೆ. ಅಟಾನಮಸ್ಗಿಂತ ನಾನ್ ಅಟಾನಮಸ್ಸೇ ದೊಡ್ಡದಾಗಿದೆ. ಇಷ್ಟೊತ್ತು ಆಯಿತು, ಅಟಾನಮಸ್ ಆಯಿತು, ನಾನ್ ಅಟಾನಮಸ್ ಆಯಿತು. ಎಲ್ಲರಿಗೂ ಡಿಗ್ರಿ ಸರ್ಟಿಫಿಕೇಟಲ್ಲಿ ವಿ ಟಿ ಯು ಅನ್ನೋ ಲೋಗೋ ಇದ್ದೇ ಇರುತ್ತೆ. ಇನ್ನು ಕೆಲವು ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಪಿ ಎಸ್ ಯೂನಿವರ್ಸಿಟಿ, ನಂಬರ್ 1 ಪ್ರೈವೇಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ. ರೇವಾ, ದಯಾನಂದ ಸಾಗರ್, ಗೀತಮ್, ಪ್ರೆಸಿಡೆನ್ಸಿ, ಇದೇ ಥರ ಅಲಯನ್ಸ್ ಯೂನಿವರ್ಸಿಟಿ, ಹಾಗೆ ಹೀಗೆ 108 ಯೂನಿವರ್ಸಿಟಿ ಬಂದಿದೆ. ಈಗ ಪ್ರೈವೇಟ್ ಯೂನಿವರ್ಸಿಟಿ, ಇಲ್ಲಿ ಡಿಗ್ರಿ ಸರ್ಟಿಫಿಕೇಟು ಆ ಯೂನಿವರ್ಸಿಟಿದೇ ಸಿಗುತ್ತೆ. ದಯಾನಂದ ಸಾಗರ್ ಯೂನಿವರ್ಸಿಟಿ, ಗೀತಮ್, ಪ್ರೆಸಿಡೆನ್ಸಿ, ರೇವಾ ಅವ್ರು ಕೊಡ್ತಾರೆ. ವಿ ಟಿ ಯುಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೂ ಕೆ ಎಯಿಂದ ಒಂದಷ್ಟು ಸೀಟ್ಸು ಅಲಾಟ್ ಆಗುತ್ತೆ. ಯಾಕೆಂದರೆ ದೀಸ್ ಆರ್ ದ ಯೂನಿವರ್ಸಿಟೀಸ್, ದೇ ಆರ್ ಅಪ್ರೂವ್ಡ್ ಬೈ ದ ಕರ್ನಾಟಕ ಗವರ್ನಮೆಂಟ್. ಕರ್ನಾಟಕ ಗವರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರದ ಒಪ್ಪಂದಕ್ಕೆ ಸರಿಯಾಗಿ ಒಂದಷ್ಟು ಸೀಟ್ಸು, ಫಾರ್ ಎಕ್ಸಾಂಪಲ್ ನಾಟ್ ಎಕ್ಸಾಕ್ಟ್ಲಿ 40% ಆಫ್ ದ ಸೀಟ್ಸು ಥ್ರೂ ಕೆ ಇ ಅಲಾಟ್ ಆಗುತ್ತೆ, ಜಸ್ಟ್ ಫಾರ್ 1.25 lakhs ಅಂತ ಅಂದ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಫೀಸ್ಗೆ. ಅದೇ ನೀವು ಪಿ ಎಸ್ ಅಲ್ಲಿ ಡೈರೆಕ್ಟಾಗಿ ಕೇಳೋಕೆ ಹೋದರೆ 4 ಲಕ್ಷ 5 ಲಕ್ಷ ನೀವು ಪೆಸೆಟ್ ಎಕ್ಸಾಮ್ ತಗೋಬೇಕು ಅಂತಾರೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋದರೆ ನಿಮಗೆ ಗೊತ್ತು 40 ಲಕ್ಷ 50 ಲಕ್ಷ ಇರುತ್ತೆ. ಅದೇ ನಿಮಗೆ 1.25 ಲಕ್ಷಕ್ಕೆ 1 ಲಕ್ಷಕ್ಕೆ ಸೀಟ್ ಸಿಗೋ ಹಾಗಿದ್ರೆ ಧಾರಾಳವಾಗಿ ಪ್ರೈವೇಟ್ ಯೂನಿವರ್ಸಿಟಿಲಿ ಅಡ್ಮಿಷನ್ ತೊಗೋಬೋದು. ಕೆಲವು ಯೂನಿವರ್ಸಿಟಿಗೆಲ್ಲ ತುಂಬ ರೆಪ್ಯುಟೇಷನ್ ಇದೆ. ಅಟಾನಮಸ್ ಕಾಲೇಜ್ ಆಯಿತು, ನಾನ್ ಅಟಾನಮಸ್ ಆಯಿತು, ಪ್ರೈವೇಟ್ ಯೂನಿವರ್ಸಿಟಿ ಆಯಿತು, ಇನ್ನೊಂದಷ್ಟು ಕೇಳಿರ್ತೀರ ನೀವು.
ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಮಣಿಪಾಲ್, ನಿಟ್ಟೆ, ಜೈನ್, ಸಿದ್ಧಾರ್ಥ ಇದೆ ತುಮಕೂರಲ್ಲಿ, ಬಟ್ ಇವರು ಕೆ ಇ ಎಗೆ ಸ್ವಲ್ಪ ಸೀಟ್ಸು ಬಿಟ್ಕೊಟ್ಟಿದ್ದಾರೆ. ಬಟ್ ಜೈನು, ಮಣಿಪಾಲು, ನಿಟ್ಟೆ ಇನ್ನೊಂದಷ್ಟು ಯೂನಿವರ್ಸಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಕ್ರೈಸ್ಟ್ ಯೂನಿವರ್ಸಿಟಿ ಇನ್ ಮೈಸೂರು ರೋಡಲ್ಲಿದೆ, ಇದು ಡೀಮ್ಡ್ ಬಿ ಯೂನಿವರ್ಸಿಟಿ. ಇದು ಡೀಮ್ಡ್, ಇದು ಸಿಕ್ಕಾಪಟ್ಟೆ ಸ್ವಾತಂತ್ರ್ಯ ಇರುತ್ತೆ ಇವರಿಗೆ. ಸಿಲೆಬಸ್ ಅವರೇ ಫ್ರೇಮ್ ಮಾಡ್ಕೋತಾರೆ, ಎಕ್ಸಾಮ್ ಅವರೇ ಫ್ರೇಮ್ ಮಾಡ್ಕೋತಾರೆ, ಡಿಗ್ರಿ ಸರ್ಟಿಫಿಕೇಟು ಅವರೇ ಕೊಡ್ತಾರೆ. ಕರ್ನಾಟಕ ಗೌರ್ಮೆಂಟ್ದು ಯಾವುದು ಕಂಟ್ರೋಲ್ ಇರೋದಿಲ್ಲ ಇವರ ಮೇಲೆ. ಹಾಗಾಗಿ ಇವರು ಕೆ ಇಗೆ ಯಾವುದೇ ಸೀಟ್ಸು ಬಿಟ್ಕೊಡೋದಿಲ್ಲ. ಎಕ್ಸೆಪ್ಟ್ ಸಿದ್ಧಾರ್ಥದವರು ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ, ಅವ್ರ ಕೈಲಿ ಫಿಲ್ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಇಂಜಿನಿಯರಿಂಗ್ ಸೀಟ್ಸ್ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಸೊ ಅಷ್ಟೊಂದು ಜನಗಳ ಮೇಲೆ ಪ್ರೀತಿ ಇದ್ದರೆ ಮೆಡಿಕಲ್ ಕಾಲೇಜ್ ಇದೆ 2 ಸಿದ್ಧಾರ್ಥ ಯೂನಿವರ್ಸಿಟಿಲಿ, ಆ 2 ಕಾಲೇಜ್ದು ಸ್ವಲ್ಪ ಬಿಟ್ಕೊಟ್ಟಿದ್ದರೆ ನಾವು ಹೇಳ್ಬೋದಿತ್ತು ಅದು ತುಂಬ ಒಳ್ಳೆ ಯೂನಿವರ್ಸಿಟಿ, ಒಳ್ಳೆ ಜನ ಅವರು ಅಂತ. ಇಂಜಿನಿಯರಿಂಗ್ ಮಾತ್ರ ಬಿಟ್ಕೊಟ್ಟಿದ್ದಾರೆ, ಮೆಡಿಕಲ್ದು ಒಂದೇ ಒಂದು ಸೀಟ್ ಸಹ ಕೊಟ್ಟಿಲ್ಲ ಇವರು. So this is about autonomous, non-autonomous, private universities and deemed universities. Thank you and all the best for your counseling.